ಆತ್ಮೀಯ ಸ್ನೇಹಿತರೆ, ನಾವು ಈಗಾಗಲೇ ದ್ವಿತೀಯ ಪಿ-ಯು-ಸಿ ಇಂಗ್ಲಿಷ್ ಪಠ್ಯಕ್ರಮದ ಕುರಿತಾಗಿ ವಿಶ್ಲೇಷಣೆಯನ್ನು ಮಾಡಿದ್ವಿ. ದ್ವಿತೀಯ ಪಿ-ಯು-ಸಿ ಇಂಗ್ಲಿಷ್ ಪಠ್ಯಕ್ರಮ ಏನಿದೆ, ಪ್ರಶ್ನೆ ಪತ್ರಿಕೆಯ ಸ್ವರೂಪ ಏನು, ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು, ಹಾಗೆ ಯಾವ ರೀತಿ ನಮ್ಮ ಪ್ರಿಪ್ರೇಷನ್ ಇದ್ದರೆ ಅತ್ಯಧಿಕ ಅಂಕಗಳನ್ನು ಗಳಿಸ್ಬೋದು ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ವಿ. ಇನ್ನು ಮುಂದಿನ ಅವಧಿಗಳಲ್ಲಿ ಪ್ರತಿ ಪಾಠಕ್ಕೂ ಕೂಡ ಸಂಬಂಧಿಸಿದಂತೆ ಅದು ಪ್ರೋಸ್ ಆಗಿರ್ಬೋದು ಹಾಗೂ ಪೋಯಟ್ರಿ ಆಗಿರ್ಬೋದು, ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿದೆ ಮತ್ತು ಅವುಗಳ ಸರಿಯಾದ ಹಾಗೂ ಸಮರ್ಪಕವಾದ ಉತ್ತರಗಳೇನು ಅನ್ನುವುದನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಅನುಭವವುಳ್ಳಂಥ ತಜ್ಞರ ಒಂದು ಸಹಯೋಗದೊಂದಿಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ದ್ವಿತೀಯ ಪಿ-ಯು-ಸಿ ಇಂಗ್ಲೀಷ್ ಲಿಟ್ರೇಚರ್ ಭಾಗಕ್ಕೆ ಸಂಬಂಧಿಸಿದಂತೆ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಂಥ ರೋಮಿಯೋ ಆ್ಯಂಡ್ ಜೂಲಿಯಟ್ ನಾಟಕದಲ್ಲಿ ಬಂದಂಥ 2 ಸ್ಟ್ಯಾಂಜಾಗಳ ಕುರಿತಾಗಿ ನಾವು ಅಭ್ಯಾಸ ಮಾಡಲಿಕ್ಕಿದೆ. ಹಾಗಾದರೆ ಈ ಒಂದು ಪೋಯಮ್ಮಿಂದ ನಮಗೆ ಬರಬಹುದಾದ ಪ್ರಶ್ನೆಗಳೇನು ಹಾಗೂ ಅವುಗಳ ಉತ್ತರಗಳೇನು ಅನ್ನೋದನ್ನು ಕಂಡುಕೊಳ್ಳೋಣ. ಈಗಾಗಲೇ ಪ್ರಶ್ನೆ ಪತ್ರಿಕೆಯ ಸ್ವರೂಪದಲ್ಲಿ ನಾನು ವಿಶ್ಲೇಷಣೆ ಮಾಡಿದ ಹಾಗೆ ತಮಗೆ 1 ಅಂಕದ ಪ್ರಶ್ನೆಗಳನ್ನು 12 ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಒಂದು ಶಬ್ದದಲ್ಲಿ ಅಥವಾ ಒಂದು ಪದಪುಂಜದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕಿರುತ್ತೆ. ಈ ಒಂದು ಪಾಠ, ಈ ಒಂದು ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟಿಂದ ಕೇಳಬಹುದಾದಂಥ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನೋಡೋದಾದರೆ, ಮೊದಲನೇದಾಗಿ, ಹೂ ಅಕಾರ್ಡಿಂಗ್ ಟು ರೋಮಿಯೋ ಟೀಚರ್ಸ್ ದ ಟಾರ್ಚರ್ಸ್ ಟು ಬರ್ನ್ ಬ್ರೈಟ್? ರೋಮಿಯೋನ ಪ್ರಕಾರ ಯಾರು ಟಾರ್ಚ್ಗಳಿಗೆ ಬೆಳಗೋದನ್ನು ಕಲಿಸ್ತಾರೆ? ಸೊ ಇದಕ್ಕೆ ಉತ್ತರ ಬಂದುಬಿಟ್ಟು ಜೂಲಿಯಟ್. ಎರಡನೆಯ ಪ್ರಶ್ನೆ, ವಾಟ್ ಡಸ್ ಜೂಲಿಯಟ್ ವಾಂಟ್ ರೋಮಿಯೋ ಟು ಬಿ ಆಫ್ಟರ್ ಹರ್ ಡೆತ್? ಆಕೆಯ ಸಾವಿನ ನಂತರ ಆತ ಏನಾಗಬೇಕು ಅಂತ ಅವಳು ಬಯಸ್ತಾಳೆ? ಅವಳು ಆತ ಒಂದು ನಕ್ಷತ್ರ ಆಗಬೇಕು ಅಂತ ಬಯಸ್ತಾಳೆ. ಹಾಗಾಗಿ ಆನ್ಸರ್ ಬಂದುಬಿಟ್ಟು ಟು ಬಿ ಅ ಸ್ಟಾರ್. ಮೂರನೇದಾಗಿ, ಹೂಮ್ ಡಸ್ ದ ಪ್ರೇಸ್ ಸ್ನೋವಿಡೋ ರೆಫರ್ ಟು? ಸ್ನೋವಿಡೋ ಅನ್ನುವಂಥ ಪ್ರೇಸ್ ಯಾವುದಕ್ಕೆ ಅಥವಾ ಯಾರಿಗೆ ಸಂಬಂಧಿಸಿದ್ದು ಅಂತಂದರೆ ಉತ್ತರ ಜೂಲಿಯಟ್. ಹೂಮ್ ಡಸ್ ರೋಮಿಯೋ ಅಡ್ರೆಸ್ ಆ್ಯಸ್ ಯಂಡರ್ ಲೇಡಿ? ಯಂಡರ್ ಲೇಡಿ ಅಂತ ಯಾರನ್ನು ಆತ ಕರೀತಾನೆ ಅಂದರೆ ಅದಕ್ಕೆ ಉತ್ತರ ಜೂಲಿಯಟ್. ವೈ ಡಸ್ ರೋಮಿಯೋ ಇಂಟೆಂಡ್ ಟು ಟಚ್ ಜೂಲಿಯಟ್? ಜೂಲಿಯಟ್ಲನ್ನು ಅಥವಾ ಅವಳಿಗೆ ಸಂಬಂಧಿಸಿದ ವಸ್ತುಗಳನ್ನು ಯಾಕೆ ತಾನು ಸ್ಪರ್ಶಿಸಬೇಕು ಅಂತ ಅಂದ್ಕೊತಾನೆ ಅಂದರೆ ತನ್ನ ರೂಡ್ ಆಗಿರುವಂಥ ಹ್ಯಾಂಡ್ ಬ್ಲೆಸ್ ಆಗತ್ತೆ ಅದರಿಂದ ಅನ್ನುವಂಥ ಅರ್ಥದಲ್ಲಿ. ವಾಟ್ ಡಸ್ ರೋಮಿಯೋ ಕಂಪೇರ್ ಜೂಲಿಯಟ್ ಟು? ಜೂಲಿಯಟ್ಲನ್ನು ಆತ ಯಾರಿಗೆ ಅಥವಾ ಯಾವುದಕ್ಕೆ ಕಂಪೇರ್ ಮಾಡ್ತಾನೆ? ಸೊ ಸೋಮಿಡೋ ಅನ್ನುವಂಥದ್ದು ಉತ್ತರ. ಹೂಮ್ ಡೋಸ್ ರೋಮಿಯೋ ಕಾಲ್ ಕ್ರೋಸ್? ಕ್ರೋಸ್ ಅಂತ ಯಾರನ್ನ ಕರೆಯಲ್ಪಟ್ಟಿದೆ ಅಥವಾ ಯಾರನ್ನು ಹೋಲಿಸ್ತಾನೆ ಅನ್ನುವಂಥದ್ದು ದ ವುಮನ್ ಆನ್ ದ ಡಾನ್ಸ್ ಫ್ಲೋರ್ ಆರ್ ದ ವುಮನ್ ಆನ್ ದಿಸ್ ಪ್ಲಾನೆಟ್ ಅರ್ತ್ ಅಂತ ಆನ್ಸರ್ ಆಗುತ್ತೆ. ವಾಟ್ ಡಸ್ ದ ಪ್ರೇಸ್ ಫೇಸ್ ಆಫ್ ಹೆವನ್ ಸಿಗ್ನಿಫೈ ಇನ್ ದ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಪ್ಲೇ ರೋಮಿಯೋ ಆ್ಯಂಡ್ ಜೂಲಿಯಟ್? ಫೇಸ್ ಆಫ್ ಹೆವನ್ ಅನ್ನುವಂಥದ್ದು ಏನನ್ನು ತೋರಿಸುತ್ತೆ? ಇಟ್ ಸಿಗ್ನಿಫೈಸ್ ದ ಬ್ರೈಟ್ನೆಸ್ ಆ್ಯಂಡ್ ಬ್ಯೂಟಿ ಆ್ಯಸ್ ರಿಫ್ಲೆಕ್ಟೆಡ್ ಇನ್ ದ ಮೂನ್. ವಾಟ್ ಡಸ್ ದ ಪ್ರೇಸ್ ನ್ಯೂ ಸ್ನೋ ಸಜೆಸ್ಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್? ರೋಮಿಯೋ ಆ್ಯಂಡ್ ಜೂಲಿಯಟಲ್ಲಿ ನ್ಯೂ ಸ್ನೋ ಅನ್ನುವಂಥದ್ದು ಏನು? ಸೊ ರೋಮಿಯೋನನ್ನು ಜೂಲಿಯಟ್ ನ್ಯೂ ಸ್ನೋ ಆನ್ ರಿವನ್ಸ್ ಬ್ಯಾಕ್ ಅಂತ ಕರೀತಾ ಇದ್ದಾಳೆ. ವಾಟ್ ಡಸ್ ಜೂಲಿಯಟ್ ಆಸ್ ದ ಲವಿಂಗ್ ಬ್ಲ್ಯಾಕ್ ಬ್ರೌಡ್ ನೈಟ್? ಅದಕ್ಕೆ ಕತ್ತಲನ್ನು ಏನಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ ಅಥವಾ ವಿನಂತಿಸಿಕೊಳ್ತಿದ್ದಾಳೆ ಅಂತಂದರೆ ಟು ಬ್ರಿಂಗ್ ಹರ್ ರೋಮಿಯೋ ಟು ಹರ್, ತನ್ನ ರೋಮಿಯೋನನ್ನು ತನಗೆ ತಂದುಕೊಡುವಂಥ ಆಕೆ ವಿನಂತಿಯನ್ನು ಮಾಡ್ಕೋತಾ ಇರುವಂಥದ್ದು. ಮುಂದುವರಿದು, ಹೂ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಈಸ್ ಕಂಪೇರ್ ಟು ಅ ರಿಚ್ ಜಿವೆಲ್ ಇನ್ ಆ್ಯನ್ ಇಥಿಯೋಪ್ಸ್ ಇಯರ್? ಇಥಿಯೋಪ್ ಅಂದರೆ ಆಫ್ರಿಕನ್ ಲೇಡಿ, ಅವಳ ಕಿವಿಯಲ್ಲಿನ ಇನ್ನು ಆಭರಣಕ್ಕೆ ಯಾರನ್ನು ಕಂಪೇರ್ ಮಾಡಲಾಗಿದೆ? ಇದು ಜೂಲಿಯಟ್ಲನ್ನು. ವಾಟ್ ಅಕಾರ್ಡಿಂಗ್ ಟು ರೋಮಿಯೋ ಡಸ್ ಜೂಲಿಯಟ್ ಟೀಚ್ ಟು ಬರ್ನ್ ಬ್ರೈಟ್? ರೋಮಿಯೋನ ಪ್ರಕಾರ ಜೂಲಿಯಟ್ ಏನನ್ನು ಬೆಳಗೋದಕ್ಕೆ ಕಲಿಸ್ತಾಳೆ ಅಥವಾ ಯಾವುದಕ್ಕೆ ಬೆಳಗೋದನ್ನು ಕಲಿಸೋ ಹಾಗಿದ್ದಾಳೆ? ದ ಟಾರ್ಚಸ್ ಅಂದರೆ ದೀಪಗಳಿಗೆ ಬೆಳಗೋದನ್ನು ಕಲಿಸುವಷ್ಟು ಆಕೆಯಲ್ಲಿನ ಆ ಒಂದು ಸೌಂದರ್ಯವಿದೆ ಅಂತ ಆತ ಹೇಳ್ತಾನೆ. ಹೂ ಅಕಾರ್ಡಿಂಗ್ ಟು ರೋಮಿಯೋ ಸೀಮ್ ಟು ಹ್ಯಾಂಗ್ ಅಪಾನ್ ದ ಚೀಕ್ ಆಫ್ ನೈಟ್? ಸೊ ಇಲ್ಲೂ ಕೂಡ ಉತ್ತರ ಬಂದುಬಿಟ್ಟು ಜೂಲಿಯಟ್ ಅಂತ ಆಗುತ್ತೆ. ಹೂಸ್ ಬ್ಯೂಟಿ ಅಕಾರ್ಡಿಂಗ್ ಟು ರೋಮಿಯೋ ಈಸ್ ಟೂ ರಿಚ್ ಟು ಯೂಸ್? ಯಾರ ಸೌಂದರ್ಯದ ಕುರಿತಾಗಿ ಆತ ವಿವರಿಸ್ತಿದ್ದಾನೆ ಅಂತಂದರೆ ಅದು ಕೂಡ ಜೂಲಿಯಟ್ಲ ಸೌಂದರ್ಯದ ಕುರಿತಾಗಿ. ವೆನ್ ಅಕಾರ್ಡಿಂಗ್ ಟು ರೋಮಿಯೋ ವುಡ್ ಹಿಸ್ ಹ್ಯಾಂಡ್ ಬಿ ಬ್ಲೆಸ್ಡ್? ಆತನ ಕೈಗಳು ಯಾವಾಗ ಬ್ಲೆಸ್ ಆಗುತ್ತೆ ಅಥವಾ
ಪವಿತ್ರತೆಯನ್ನು ಪಡ್ಕೋತವೆ ಅಂತಂದರೆ, ವೆನ್ ರೋಮಿಯೋ ಟಚಸ್ ಜೂಲಿಯಟ್ಸ್ ಹ್ಯಾಂಡ್ ಆರ್ ಬಿಲಾಂಗಿಂಗ್ಸ್, ಆಕೆಯ ಕೈಯನ್ನಿರ್ಬೋದು ಅಥವಾ ಆಕೆಗೆ ಸಂಬಂಧಿಸಿದ ವಸ್ತುಗಳನ್ನು ಮುಟ್ಟಿದಾಗ ಆತನ ಕೈಗಳು ಆ ಒಂದು ಪಾವಿತ್ರ್ಯತೆಯನ್ನು ಪಡ್ಕೊಳ್ತವೆ. ವಾಟ್ ಅಕಾರ್ಡಿಂಗ್ ಟು ರೋಮಿಯೋ ವಾಸ್ ನಾಟ್ ಸೀನ್ ಬೈ ಹಿಮ್ ಅಂಟಿಲ್ ಹಿ ಸಾ ಜೂಲಿಯಟ್. ತಾನು ಜೂಲಿಯಟ್ನ ನೋಡೋವರೆಗೂ ತನಗೆ ಏನನ್ನು ನೋಡೋದಕ್ಕೆ ಸಿಗಲಿಲ್ಲ ಅಂತ ಹೇಳ್ತಾನೆ ಅಂತಂದರೆ, ರೋಮಿಯೋ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದ್ಯಾಟ್ ನೈಟ್ ಅಂತ ನೈಜ ಸೌಂದರ್ಯವನ್ನು ಆತ ಯಾವತ್ತೂ ನೋಡಿಲ್ಲ ಅಂತ ಹೇಳ್ತಾನೆ. ವಾಟ್ ಡಸ್ ರೋಮಿಯೋ ವಾಂಟ್ ಟು ವಾಚ್ ಆಫ್ ಜೂಲಿಯಟ್, ಏನನ್ನು ಆತ ನೋಡೋದಕ್ಕೆ ಇಷ್ಟಪಡ್ತಾನೆ ಅಂದರೆ, ದ ಪ್ಲೇಸ್ ವೇರ್ ಜೂಲಿಯಟ್ ಸ್ಟೂಡ್, ಜೂಲಿಯಟ್ ನಿಂತಹ ಅಥವಾ ಆಕೆ ನೃತ್ಯ ಮಾಡಿದಂಥ ಸ್ಥಳವನ್ನು ನೋಡ್ತಾನೆ ಇರಬೇಕು ಅಂತ ಆತನಿಗೆ ಅನಿಸುತ್ತೆ. ಹೌ ಇಸ್ ದ ಹ್ಯಾಂಡ್ ಆಫ್ ರೋಮಿಯೋ ಡಿಸ್ಕ್ರೈಬ್ಡ್, ಆತನ ಕೈಯನ್ನು ಯಾವ ರೀತಿ ಡಿಸ್ಕ್ರೈಬ್ ಮಾಡಲಾಗಿದೆ. ಸೊ ಅದು ರೂಡ್ ಅಂತ ಆತ ತನಗೆ ತಾನು ಹೇಳ್ಕೊಳ್ತಾ ಇದ್ದಾನೆ. ಹೂ ವಿಲ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್, ಈ ರಾತ್ರಿಯ ರೆಕ್ಕೆಗಳ ಮೇಲೆ ವಿಂಗ್ಸ್ ಆಫ್ ನೈಟಲ್ಲಿ ಏನಿದೆ ಅಂತ ಕೇಳಲಾಗಿದೆ. ರೋಮಿಯೋ ಇದ್ದಾನೆ, ರೋಮಿಯೋಗೆ ಸಂಬಂಧಿಸಿದ ಬಯಕೆಗಳು, ದ ಡಿಸೈರ್ಸ್ ಆಫ್ ಜೂಲಿಯಟ್ ಲೈ ಅಪಾನ್ ದ ವಿಂಗ್ಸ್ ಆಫ್ ನೈಟ್ ಅಂತ ಹೇಳ್ಬೋದು. ಹೌ ಡಸ್ ಜೂಲಿಯಟ್ ಡಿಸ್ಕ್ರೈಬ್ ರೋಮಿಯೋ, ರೋಮಿಯೋನನ್ನು ಒಂದು ವಾಕ್ಯದಲ್ಲಿ ಹೇಳೋದಾದರೆ ಹೇಗೆ ಅವಳು ಡಿಸ್ಕ್ರೈಬ್ ಮಾಡ್ತಾಳೆ ಅಂದರೆ, ಆ್ಯಸ್ ವೈಟರ್ ದ್ಯಾನ್ ಸ್ನೋ ಆನ್ ಅ ರೇವನ್ಸ್ ಬ್ಯಾಕ್. ವೈ ಡಸ್ ಜೂಲಿಯಟ್ ಕಾಲ್ ರೋಮಿಯೋ ಡೇ ಇನ್ ನೈಟ್, ಯಾಕೆ ಆತನನ್ನು ಡೇ ಇನ್ ನೈಟ್ ಅಂತ ಕರೀತಾಳೆ ಅಂದರೆ, ಬಿಕಾಸ್ ಹಿಸ್ ಪ್ರೆಸೆನ್ಸ್ ವಿಲ್ ಸರ್ಪಾಸ್ ದ ಡಾರ್ಕ್ನೆಸ್, ಕತ್ತಲನ್ನು ಹೊಡೆದೋಡಿಸುವಂಥ ಆತನ ಪ್ರೆಸೆನ್ಸನ್ನು ಆಕೆ ಡೇ ಇನ್ ನೈಟ್ ಅಂತ ಕರೀತಾ ಇದ್ದಾಳೆ. ಹೌ ಡಿಡ್ ರೋಮಿಯೋ ಅಟೆಂಡ್ ದ ಗ್ರ್ಯಾಂಡ್ ಸೂಪರ್ ಹಾಸ್ಟೆಡ್ ಬೈ ಲಾರ್ಡ್ ಕ್ಯಾಪುಲೆಟ್, ಆತ ಹೇಗೆ ಆ ಒಂದು ಪಾರ್ಟಿಯನ್ನು ಔತಣಕೂಟವನ್ನು ಅಟೆಂಡ್ ಮಾಡ್ತಾನೆ ಅನ್ನುವಂಥದ್ದು. ಆತ ಇನ್ ಡಿಸ್ಗೈಸ್ ಅಂದರೆ ಮಾರುವೇಷದಲ್ಲಿ ಆ ಒಂದು ಪಾರ್ಟಿಯನ್ನು, ಆ ಒಂದು ಔತಣಕೂಟವನ್ನು ಆತ ಅಟೆಂಡ್ ಮಾಡಿರ್ತಾನೆ. ಹೂ ವಿಲ್ ಕಮ್ ಟು ಜೂಲಿಯಟ್ ಗ್ಲೈಡಿಂಗ್ ಆನ್ ದ ವಿಂಗ್ಸ್ ಆಫ್ ನೈಟ್, ಆಕೆ ಎಡೆಗೆ ಬರುವಂಥವನು ಮತ್ತಾರೂ ಇಲ್ಲ, ರೋಮಿಯೋ ಆಗಿರ್ತಾನೆ. ಹೂ ವಿಲ್ ಮೇಕ್ ದ ಫೇಸ್ ಆಫ್ ಹೆವನ್ ಸೋ ಫೈನ್ ಇನ್ ದ ಪ್ಲೇ ರೋಮಿಯೋ ಆ್ಯಂಡ್ ಜೂಲಿಯಟ್, ಸ್ವರ್ಗದ ಬಾಗಿಲನ್ನು ಶೃಂಗರಿಸೋನು ಯಾರು ಜೂಲಿಯಟ್ನ ಪ್ರಕಾರ ಅಂದರೆ ರೋಮಿಯೋ. ಹೌ ಡಸ್ ಜೂಲಿಯಟ್ ವಾಂಟ್ ರೋಮಿಯೋ ಟು ಬಿ ಇಮ್ಮಾರ್ಟಲೈಸ್ಡ್, ಆತನನ್ನು ಶಾಶ್ವತವಾಗಿ ಪ್ರಪಂಚದಲ್ಲಿ ಇರಿಸೋದಕ್ಕೆ ಆಕೆ ಏನೊಂದು ಪ್ಲ್ಯಾನನ್ನು ಮಾಡ್ತಾಳೆ ಅಂದರೆ, ಆ್ಯಸ್ ಲಿಟ್ಲ್ ಸ್ಟಾರ್ಸ್ ಇನ್ ಹೆವನ್ ಆರ್ ಇನ್ ದ ಎಂಟ್ರೆನ್ಸ್ ಆಫ್ ದ ಹೆವನ್, ಅಲ್ಲಿ ಪುಟ್ಟ ಪುಟ್ಟ ನಕ್ಷತ್ರಗಳನ್ನು ಆಗಿಸಬೇಕು, ರೋಮಿಯೋನ ದೇಹದ ಭಾಗಗಳನ್ನು ಬಿಡಿ ಬಿಡಿಯಾಗಿ ಕತ್ತರಿಸಿ ಅಂತ ಆಕೆ ಹೇಳ್ತಾಳೆ. ವೆನ್ ಅಕಾರ್ಡಿಂಗ್ ಟು ಜೂಲಿಯಟ್ ವುಡ್ ಆಲ್ ದ ವರ್ಲ್ಡ್ ಬಿ ಇನ್ ಲವ್ ವಿತ್ ನೈಟ್, ವೆನ್ ರೋಮಿಯೋ ಈಸ್ ಕಟ್ ಇನ್ ಟು ಲಿಟ್ಲ್ ಸ್ಟಾರ್ಸ್ ಆರ್ ವೆನ್ ರೋಮಿಯೋ ಮೇಕ್ಸ್ ದ ಫೇಸ್ ಆಫ್ ಹೆವನ್ ಸೋ ಫೈನ್, ಯಾವಾಗ ಇಡೀ ಪ್ರಪಂಚ ಕತ್ತಲೊಂದಿಗೆ ಪ್ರೀತಿಯಲ್ಲಿ ಮುಳುಗಿರುತ್ತೆ ಅಂದರೆ ರೋಮಿಯೋ ನಕ್ಷತ್ರಗಳಾಗಿ ಆಕಾಶದಲ್ಲಿ ಹೊಳೆಯುತ್ತಿರುವಾಗ ಅಂತ. ಹೂಮ್ ವಿಲ್ ಪೀಪಲ್ ಇಗ್ನೋರ್ ಲುಕಿಂಗ್ ಎಟ್ ದ ಬ್ಯೂಟಿ ಆಫ್ ನೈಟ್, ಈ ಸೌಂದರ್ಯವನ್ನು ನೋಡಿ ಯಾರನ್ನು ಪ್ರಪಂಚ ಮರೆಯುತ್ತೆ. ದ ಸನ್, ಒಂದು ವೇಳೆ ರೋಮಿಯೋ ನಕ್ಷತ್ರವಾಗಿ ಈ ಬಾನಂಗಳದಲ್ಲಿ ಮಿಂಚುತ್ತಾ ಇದ್ದರೆ ಜನ ಅಥವಾ ಜನಮಾನಸ ಅನ್ನುವಂಥದ್ದು ಬೆಳಗುವ ಸೂರ್ಯನನ್ನೇ ಕೂಡ ಮರೆತು ಬಿಡ್ತಾರೆ. ಹೂಮ್ ಡಸ್ ಜೂಲಿಯಟ್ ನಾಟ್ ವಾಂಟ್ ದ ವರ್ಡ್ ಟು ವರ್ಷಿಪ್, ಯಾರನ್ನು ಪೂಜಿಸೋದನ್ನು ಈ ಪ್ರಪಂಚ ನಿಲ್ಲಿಸಬೇಕು ಅಂತ ಆಕೆ ಬಯಸ್ತಾಳೆ ಅಂತಂದರೆ ದ ಗ್ಯಾರಿಸನ್, ಹೊಳೆಯುವಂಥ ಸೂರ್ಯನನ್ನು. ವೆನ್ ಅಕಾರ್ಡಿಂಗ್ ಟು ಜೂಲಿಯಟ್ ವುಡ್ ಆಲ್ ದ ವರ್ಲ್ಡ್ ಬಿ ಇನ್ ಲವ್ ವಿತ್ ದ ನೈಟ್, ಯಾವಾಗ ರೋಮಿಯೋ ಚಿಕ್ಕ ಚಿಕ್ಕ ನಕ್ಷತ್ರಗಳಾಗಿ ಆತನ ಹಾಗೂ ಅವಳ ಸಾವಿನ ನಂತರ ಪ್ರಪಂಚದ ಅಂದರೆ ಈ ಸ್ವರ್ಗದ ಬಾಗಿಲನ್ನು ಶೃಂಗರಿಸ್ತಾನೆ, ಆಗ ಇಡೀ ಪ್ರಪಂಚ ರಾತ್ರಿಯನ್ನು ಪ್ರೀತಿಸುತ್ತೆ. ಹೂ ಅಕಾರ್ಡಿಂಗ್ ಟು ಜೂಲಿಯಟ್ ಈಸ್ ವೈಟರ್ ದ್ಯಾನ್ ನ್ಯೂ ಸ್ನೋ, ಜೂಲಿಯಟ್ನ ಪ್ರಕಾರ ಯಾರು ನ್ಯೂ ಸ್ನೋಗಿಂತ ಬಿಳುಪಾಗಿರುವಂಥವನು ಅಥವಾ ಹೊಳೆಯುತ್ತಿರುವಂಥವನು ಅಂದರೆ ರೋಮಿಯೋ. ಹೂ ಲುಕ್ಸ್ ಆ್ಯಸ್ ಅ ಸ್ನೋವಿ ಡೋ ಟು ರೋಮಿಯೋ, ಸ್ನೋವಿ ಡೋ ಆಗಿ ಯಾರು ರೋಮಿಯೋಗೆ ಕಾಣಿಸ್ತಾರೆ ಅನ್ನುವಂಥದ್ದು. ಸೊ ಅಲ್ಲಿ ಕೂಡ ಜೂಲಿಯಟ್ ಅಂತಲೇ ಬರುತ್ತೆ. ಹೂ ಈಸ್ ಜೂಲಿಯಟ್ಸ್ ಫಾದರ್, ಜೂಲಿಯಟ್ಸ್ನ ತಂದೆಯ ಹೆಸರು ಏನು, ಲಾರ್ಡ್ ಕ್ಯಾಪುಲೆಟ್ ಅನ್ನುವಂಥದ್ದು ಜೂಲಿಯಟ್ನ ತಂದೆಯ ಹೆಸರು. ಹಾಗಾದರೆ ಇವಿಷ್ಟು 1 ಅಂಕದ ಪ್ರಶ್ನೆಗಳಾಯಿತು. ಇನ್ನು 4 ಅಂಕದ ಪ್ರಶ್ನೆಗಳು, ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಅವುಗಳಿಗೆ ಹೇಗೆ ಉತ್ತರಿಸಬಹುದು ಅನ್ನೋದನ್ನು ನೋಡೋಣ. ಈ ಒಂದು ಸೆಕ್ಷನ್ನಲ್ಲಿ ತಾವು 80ರಿಂದ 100 ಶಬ್ದಗಳಲ್ಲಿ ಅಂದರೆ ಸುಮಾರು ಅರ್ಧ ಪುಟದಷ್ಟು ಉತ್ತರವನ್ನು ಬರೆಯಬೇಕಿದೆ. ಹೇಗೆ ಉತ್ತರವನ್ನು ಬರೀಬೇಕು ಅನ್ನೋದನ್ನು ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಪಾಠದಿಂದ ಬರ್ತಕ್ಕಂಥ ಪ್ರಶ್ನೆಗಳು ಯಾವುದು ಇರ್ಬೋದು ಅನ್ನೋದನ್ನು ನೋಡೋಣ. ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯಟ್ಸ್ ಬ್ಯೂಟಿ, ವಾಟ್ ಸಿಮಿಲೀಸ್ ಡಸ್ ರೋಮಿಯೋ ಯೂಸ್ ಟು ಕನ್ವೆ ಜೂಲಿಯಟ್ಸ್ ಬ್ಯೂಟಿ ಆ್ಯಂಡ್ ಟು ವಾಟ್ ಎಫೆಕ್ಟ್, ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಫ್ಲಾಲೆಸ್ ಬ್ಯೂಟಿ,
What similes does Romeo use to convey Juliet's beauty? How does Romeo mesmerized by the eternal beauty of Juliet? Why does Romeo say he never saw true beauty till that night? Explain. ಸ್ನೇಹಿತರೆ, ಇಲ್ಲಿ ವಿವರಿಸಲಾದಂಥ ಅಥವಾ ಇಲ್ಲಿ ಕೇಳಲಾದಂಥ ಎಲ್ಲ ಪ್ರಶ್ನೆಗಳು ಕೂಡ ರೋಮಿಯೋ ಜೂಲಿಯಟ್ల ಕುರಿತಾಗಿ ತನ್ನ ಮನಸ್ಸಿನ ಅಂಗಳದಲ್ಲಿ ಅಂದುಕೊಳ್ತಿರುವಂಥದ್ದು. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ತಮ್ಮ ಉತ್ತರ ಈ ರೀತಿಯಾಗಿರ್ಬೋದು. ಇಲ್ಲಿ ಪ್ರಶ್ನೋತ್ತರದ ವ್ಯಾಲ್ಯೂ ಪಾಯಿಂಟ್ಗಳನ್ನು ಮಾತ್ರ ನಾವು ಚರ್ಚೆ ಮಾಡ್ತೀವಿ ಅಥವಾ ವಿಶ್ಲೇಷಿಸ್ತೀವಿ. ಅಂದರೆ ಯಾವ ರೀತಿ ಸೀಕ್ವೆನ್ಷಿಯಲ್ ಆರ್ಡ್ರಲ್ಲಿ ತಮ್ಮ ಉತ್ತರ ಇರಬೇಕು, ಕೊಹಿರೆನ್ಸ್ ಯಾವ ರೀತಿ ಇರಬೇಕು ಅನ್ನೋದನ್ನು ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ ಈ ಒಂದು ಪಾಠದ ಅಂದರೆ ಈ ಒಂದು ಪದ್ಯದ ಹಿನ್ನೆಲೆಯನ್ನು ಒಂದೇ ಸಾಲಿನಲ್ಲಿ ಬಳಸಬೇಕು. ವಿಲಿಯಂ ಶೇಕ್ಸ್ಪಿಯರ್ ಅವರ ಹೆಸರನ್ನು ತೆಗೆದುಕೊಳ್ಳಿ, ಅವರಿಂದ ಬರೆಯಲ್ಪಟ್ಟಂತಹ ರೋಮಿಯೋ ಆ್ಯಂಡ್ ಜೂಲಿಯಟ್, ಇದರಲ್ಲಿ ನಮಗೆ ಕೊಟ್ಟಂಥ 2 ಸ್ಟ್ಯಾಂಜಾಗಳಲ್ಲಿ ಏನನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಕವಿ? ಇಂಪ್ಲಿಸಿಟ್ ಫೀಲಿಂಗ್ಸ್ ಆಫ್ ರೋಮಿಯೋ ಆ್ಯಂಡ್ ಜೂಲಿಯಟ್, ಅವರ ಮನದಂಗಳದಲ್ಲಿ ಅದು ಹೇಳಿಕೊಳ್ಳಲಾಗದ ಭಾವನೆಗಳನ್ನು ಅವರು ನಮ್ಮೊಂದಿಗೆ ಹಂಚ್ಕೋತಿದ್ದಾರೆ, ಅದನ್ನು ತಾವು ಬರೀಬೇಕು. ದೆನ್ ರೋಮಿಯೋ ಹ್ಯಾಪನ್ ಟು ಸಿ ಜೂಲಿಯಟ್, ರೋಮಿಯೋ ಜೂಲಿಯಟ್ಲನ್ನು ನೋಡ್ತಾನೆ. ಹಾಗೆ ಆ ಒಂದು ಔತಣಕೂಟದಲ್ಲಿ ಅದನ್ನು ಅರೇಂಜ್ ಮಾಡಿದಂಥವ್ರು ಲಾರ್ಡ್ ಕ್ಯಾಪುಲೆಟ್ ಇರ್ತಾರೆ. ಅಲ್ಲಿ ಆತ ಡಿಸ್ಗೈಸ್ ಅಂದರೆ ಮಾರುವೇಷದಿಂದ ಅಲ್ಲಿ ಬಂದು ಅದನ್ನು ಅಟೆಂಡ್ ಮಾಡ್ತಾನೆ. ಹಾಗೆ ಅವನು ಜೂಲಿಯಟ್ಲಿಂದ ಅಟ್ರ್ಯಾಕ್ಟ್ ಆಗಲ್ಪಡ್ತಾನೆ. ಹಾಗೆ ಜೂಲಿಯಟ್ ಕೂಡ ಆಕೆ ಜೂಲಿಯಟ್ಲ ಸೌಂದರ್ಯದಲ್ಲಿ ಆತ ತನ್ಮಯನಾಗ್ತಾನೆ. ಹಾಗೆ ಅವಳ ಬ್ಯೂಟಿ ಅನ್ನುವಂಥದ್ದು ಈ ಪ್ರಪಂಚದ ಎಲ್ಲ ಸೌಂದರ್ಯಕ್ಕಿಂತ ಹೆಚ್ಚಿನದು ಅಂತ ಆತ ಹೇಳ್ಕೊತಾನೆ. ಹಾಗೆ ಆತನಿಗೆ ಮನಸ್ಸಿನ ಅಂಗಳದಲ್ಲಿ ಏನೇನು ಅನಿಸುತ್ತೆ ಅಂದರೆ ಅವಳ ಸೌಂದರ್ಯ ಅನ್ನುವಂಥದ್ದು ದೀಪಗಳಿಗೆ ಬೆಳಕೋದನ್ನು ಕಲಿಸುವಂಥದ್ದು ಅನ್ನುವಂಥದ್ದನ್ನು ಆತ ನೆನಪಿಸ್ಕೊಳ್ತಾನೆ. ಹಾಗೆ ಅವಳ ಸೌಂದರ್ಯ, ಆ ಸೌಂದರ್ಯದ ಹೊಳಪು, ಅದರೊಂದಿಗೆ ಅದು ಪ್ರಪಂಚದ ಎಲ್ಲ ಸೌಂದರ್ಯಗಳಿಗಿಂತ ಹೆಚ್ಚಿನದು ಅಥವಾ ಅದನ್ನು ಪಡೆಯೋದಕ್ಕೆ ಅಸಾಧ್ಯವಾದಂಥ ಸೌಂದರ್ಯ ಅಂತ ಆತ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಗಸದಿಂದ ನಿಧಾನವಾಗಿ ಇಳಿದು ಬರೋ ರೀತಿ ಅವಳು ಕಾಣಿಸ್ತಾಳೆ. ಹಾಗೆ ರಿಚ್ ಜಿವೆಲ್ ಇನ್ ದ್ಯಾನ್ ಈಥಿಯೋಪ್ಸ್ ಇಯರ್, ಆಫ್ರಿಕನ್ ಮಹಿಳೆಯ ಕಿವಿಯ ಒಂದು ಆಭರಣದಲ್ಲಿ ಹೊಳೆಯುವಂಥ ವಜ್ರದಂತೆ ಆಕೆ ಪ್ರಪಂಚದಲ್ಲಿ ಹೊಳೆಯುತ್ತಿದ್ದಾಳೆ ಅಂತ ಆತ ಹೇಳ್ತಾನೆ. ಅವಳ ಸೌಂದರ್ಯ ಅನ್ನುವಂಥದ್ದು ಇಡೀ ಪ್ರಪಂಚದಲ್ಲೇ ಇಲ್ಲದಾರದಷ್ಟು ಅಪರೂಪದ ಶ್ರೀಮಂತವಾದ ಸೌಂದರ್ಯ ಅಂತ ಆತ ಹೇಳ್ತಾನೆ. ಅದನ್ನು ತಾವು ತಮ್ಮ ಸ್ವಂತ ವಾಕ್ಯಗಳಲ್ಲಿ ಬರ್ಕೋಬೇಕು. ಜೂಲಿಯಟ್ ಹೇಗೆ ಕಾಣಿಸ್ತಿದ್ದಾಳೆ ಅಂತಂದರೆ ಎಲ್ಲ ಕಾಗೆಗಳು ಅಥವಾ ಕಪ್ಪಾದ ಪಕ್ಷಿಗಳ ನಡುವೆ ಸ್ನೋವಿ ವೈಟ್ ಡೋವ್ ಅಥವಾ ಸ್ನೋವಿ ಡೋವ್ ಥರ ಆತನಿಗೆ ಕಾಣಿಸ್ತಾಳೆ. ಅಂದರೂ ಅಷ್ಟೊಂದು ಆಕರ್ಷಕವಾಗಿ ಆಕೆ ಕಾಣಿಸ್ತಾಳೆ. ರೋಮಿಯೋ ವಾಂಟ್ಸ್ ಟು ಟಚ್, ಅವಳ ದೇಹವನ್ನು ಅಥವಾ ಆಕೆಗೆ ಸಂಬಂಧಿಸಿದ ವಸ್ತುಗಳನ್ನು ತಾನು ಸ್ಪರ್ಶಿಸಬೇಕು, ಅದರಿಂದ ತನ್ನ ಕೈಗಳು ಪಾವನವಾಗ್ತವೆ ಅಂತ ಆತ ಅಂದ್ಕೋತಾನೆ. ಹಾಗೆ ತನ್ನನ್ನು ತಾನು ಪ್ರಶ್ನೆ ಮಾಡ್ಕೋತಾನೆ, ತಾನು ಯಾಕೆ ಎಷ್ಟೊಂದು ಪ್ರೀತಿಸ್ತಿದ್ದೀನಿ ಅಥವಾ ನಿಜವಾಗಿಯೂ ತಾನು ಅವಳನ್ನು ಪ್ರೀತಿಸ್ತಿದ್ದೇನೆ ಅಂತ ಒಂದು ಪ್ರಶ್ನೆಯನ್ನು ಮಾಡ್ಕೋತಾನೆ. ಆ ಪ್ರಶ್ನೆಗೆ ತನ್ನಲ್ಲೇ ಉತ್ತರವನ್ನು ಪಡ್ಕೋತಾನೆ. ಯಾಕೆ ಅಂತಂದರೆ ತಾನು ಇದುವರೆಗೂ ಅಂತಹ ಸೌಂದರ್ಯವನ್ನು ನೋಡೇ ಇಲ್ಲ, ಹಾಗಾಗಿ ಆಕೆಯನ್ನು ಇನ್ನೂ ಕೂಡ ಪ್ರೀತಿಸ್ತಿದ್ದೀನಿ ಅಂತ ಆತ ಅಂದ್ಕೋತಾನೆ. ಈ ಎಲ್ಲ ವಿಷಯಗಳನ್ನು ತಮ್ಮ ಉತ್ತರ ಒಳಗೊಂಡಿರಬೇಕು. ಅದೇ ರೀತಿಯಲ್ಲಿ ಸೀಕ್ವೆನ್ಷಿಯಲ್ ಆರ್ಡರ್ ಅಥವಾ ಕೊಹಿರೆನ್ಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಈ ಒಂದು ಉತ್ತರದಲ್ಲಿ ಬಂದ ರೀತಿಯಲ್ಲೇ ಬಂದಿದ್ದೇ ಆದರೆ ತಮ್ಮ ವೊಕ್ಯಾಬ್ಯುಲರಿ ಆ ಒಂದು ಉತ್ತರಕ್ಕೆ ಸಮರ್ಪಕವಾಗಿದ್ದಲ್ಲಿ ತಮಗೆ ಅತ್ಯಧಿಕ ಅಂಕಗಳು ಸಿಗ್ತವೆ. ಹಾಗಾದರೆ ಈ ಒಂದು ಪಾಠದಿಂದ ಇನ್ಯಾವ ರೀತಿಯ ಪ್ರಶ್ನೆಯನ್ನು ಅಥವಾ ಯಾವ ಪ್ರಶ್ನೆಯನ್ನು ಕೇಳ್ಬೋದು ಅನ್ನೋದನ್ನು ನೋಡೋದಾದರೆ, ಹೌ ಅಕಾರ್ಡಿಂಗ್ ಟು ಜೂಲಿಯಟ್ ವುಡ್ ರೋಮಿಯೋ ಬಿ ಇಮ್ಮೋರ್ಟಲೈಸ್ಡ್ ಟು ದ ವರ್ಲ್ಡ್, ಈ ಪ್ರಪಂಚದಲ್ಲಿ ಆತನನ್ನು ಹೇಗೆ ಶಾಶ್ವತವಾಗಿಸ್ಬೋದು? ಆರ್ ಹೌ ಡಸ್ ಜೂಲಿಯಟ್ ಎಕ್ಸ್ಪ್ರೆಸ್ ಹರ್ ಲವ್ ಫಾರ್ ರೋಮಿಯೋ, ಹೇಗೆ ತನ್ನ ಪ್ರೀತಿಯನ್ನು ಆತನಿಗೋಸ್ಕರ ಅವಳು ಹೊರತರುತ್ತಿದ್ದಾಳೆ? ಹೌ ಅಕಾರ್ಡಿಂಗ್ ಟು ಜೂಲಿಯಟ್ ವುಡ್ ರೋಮಿಯೋ ಬಿ ಇಮ್ಮೋರ್ಟಲೈಸ್ಡ್ ಟು ದ ವರ್ಲ್ಡ್ ಅನ್ನುವಂಥ ಪ್ರಶ್ನೆನ ಹೀಗೂ ಕೂಡ ಕೇಳ್ಬೋದು. ಹೌ ಡಸ್ ಜೂಲಿಯಟ್ ಡ್ರಾ ಅಟೆನ್ಷನ್ ಟುವರ್ಡ್ಸ್ ಜೆಂಟಲ್ ನೈಟ್ ಆ್ಯಂಡ್ ಗ್ಯಾರಿಸನ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್, ಆಕೆ ಆ ಒಂದು ಮಧುರವಾದ ಸಂಜೆ ಮತ್ತು ಹೊಳೆಯುವ ಸೂರ್ಯ ಅನ್ನುವಂಥ 2 ವಸ್ತುಗಳ ನಡುವೆ ಹೇಗೆ ರಾತ್ರಿಯನ್ನು ವಿವರಿಸೋ ಮೂಲಕ ಓದುಗರನ್ನು ತನ್ನೆಡೆಗೆ ಸೆಳಿತಾಳೆ ಅನ್ನುವಂಥದ್ದು. ಕಮೆಂಟ್ ದ ಇಮೇಜರೀಸ್ ಆಫ್ ನೈಟ್, ಡೇ, ಬ್ಲ್ಯಾಕ್, ವೈಟ್ ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್, ಇಲ್ಲಿ ಬಳಸಲಾದ ಇಮೇಜರಿಗಳು ಯಾವ ರೀತಿಯಲ್ಲಿ ಕತ್ತಲು ಮತ್ತು ದಿನ, ಬಿಳಿ ಮತ್ತು ಕಪ್ಪನ್ನು ಪ್ರತಿನಿಧಿಸ್ತವೆ ಅನ್ನೋದು. ಈ ಎಲ್ಲ ಪ್ರಶ್ನೆಗಳು ಕೂಡ ಒಂದೇ ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು ಈ ಉತ್ತರ ಈ ರೀತಿಯಲ್ಲಿದ್ದರೆ ಸಮರ್ಪಕವಾಗಿರುತ್ತೆ. ನಾನು ಈಗಾಗಲೇ ಹೇಳಿದಾಗೆ ಇಂಟ್ರಡಕ್ಷನ್ ಪಾರ್ಟ್ ಒಂದು ಸೆಂಟೆನ್ಸ್ನಲ್ಲಿ ಯಾರ ಕವಿತೆ, ಅದರ ಥೀಮ್ ಏನು ಅನ್ನೋದನ್ನು ಬರೆದ್ರೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ಜೂಲಿಯಟ್ ಏನನ್ನು ಕೇಳ್ತಾಳೆ ಈ ನೈಟನ್ನು, ಶಿ ಆಸ್ ದ ನೈಟ್ ಟು ಬ್ರಿಂಗ್ ಹರ್ ರೋಮಿಯೋ, ತನ್ನ ರೋಮಿಯೋವನ್ನು ತನಗೆ ತಂದುಕೊಡಿ ಅಂತ ಕೇಳ್ತಾಳೆ. ಹಾಗೆ ಅವನು
ತುಂಬ ಬ್ರೈಟ್ ಆದಂಥ ಹೊಳೆಯುವಂತಹ ಆಕರ್ಷಕ ಮತ್ತು ತುಂಬ ಸುಂದರವಾದಂಥ ವ್ಯಕ್ತಿ ಅಂತ ಆತ ಹೇಳ್ತಾಳೆ. ಆತ ತುಂಬ ಎಲ್ಲ ಆತನ ವಯೋಮಾನದ ಎಲ್ಲ ಯುವಕರಲ್ಲಿ ಆತ ಅತ್ಯಂತ ವಿಶಿಷ್ಟವಾದಂಥ ವ್ಯಕ್ತಿ ಅಂತ ಹೇಳ್ತಾಳೆ. ಆತನನ್ನು ನ್ಯೂ ಸ್ನೋ ಅತ್ಯಂತ ಸುಮಧುರವಾದ ರೀತಿಯಲ್ಲಿ ಹೊಸದಾದ ಸ್ನೋ ಥರ ಆತ ರೇವನ್ಸ್ ಬ್ಯಾಕ್ ಕಪ್ಪಾದ ಪಕ್ಷಿಯ ಬೆನ್ನಿನ ಮೇಲೆ ಹೊಸದಾಗಿ ಸ್ನೋ ಬಿದ್ದಲ್ಲಿ ಯಾವ ರೀತಿ ಅದು ಹೊಳೆಯುತ್ತೆ ಆ ರೀತಿ ಆತ ಆಕರ್ಷಕವಾಗಿ ಕಾಣ್ತಾನೆ ಅನ್ನೋದನ್ನು ಹೇಳ್ತಿದ್ದಾಳೆ. ಹಾಗೆ ತನ್ನ ಸಾವಿನ ನಂತರ ರೋಮಿಯೋನನ್ನು ಈ ಒಂದು ಕತ್ತಲು ಅಥವಾ ಈ ಪ್ರಪಂಚ ಅನ್ನುವಂಥದ್ದು ಬೇರೆಲ್ಲೋ ಕರೆದುಕೊಂಡು ಹೋಗಿ ಆತನ ದೇಹವನ್ನು ಛಿದ್ರವಾಗಿಸಿ ಆ ತುಣುಕುಗಳನ್ನೆಲ್ಲವನ್ನು ಆಗಸದ ಅಂಗಳದಲ್ಲಿ ಚೆಲ್ಲಿಬಿಟ್ರೆ ಆ ಎಲ್ಲ ತುಣುಕುಗಳು ಕೂಡ ನಕ್ಷತ್ರಗಳಾಗಬೇಕು. ಆ ನಕ್ಷತ್ರಗಳು ಸ್ವರ್ಗದ ಬಾಗಿಲನ್ನು ಶೃಂಗರಿಸಬೇಕು. ಆಗ ಪ್ರತಿ ರಾತ್ರಿ ಕೂಡ ಆತನ ದೇಹದ ಆ ಭಾಗಗಳು ಇಡೀ ಪ್ರಪಂಚವನ್ನು ತನ್ನೆಡೆಗೆ ಸೆಳೀತವೆ. ಹಾಗಾಗಿ ತುಂಬ ಸುಂದರವಾಗಿ ಕಾಣಿಸುತ್ತೆ ರಾತ್ರಿ ಅನ್ನುವಂಥದ್ದು. ಇಡೀ ಪ್ರಪಂಚ ಅನ್ನುವಂಥದ್ದು ಆತನೊಂದಿಗೆ ಆತನ ದೇಹದ ತುಣುಕುಗಳೊಂದಿಗೆ ಪ್ರೀತಿಯಲ್ಲಿ ಮುಳುಗಿಬಿಡಬೇಕು. ಹಾಗೆ ಹೊಳೆಯುವಂಥ ಸೂರ್ಯನಿಗೋಸ್ಕರ ಪ್ರಾರ್ಥಿಸುವಂಥ ಪ್ರಪಂಚ ಸಂಪೂರ್ಣವಾಗಿ ತಾನು ಸಂಪೂರ್ಣವಾಗಿ ಪ್ರೀತಿಯ ಪುಳಕದಲ್ಲಿ ರೋಮಿಯೋನನ್ನು ಪ್ರೀತಿಸಬೇಕು ಅನ್ನೋ ರೀತಿಯಲ್ಲಿ ಆತ ಶಾಶ್ವತವಾಗಿರಬೇಕು ಅನ್ನೋದನ್ನು ಆಕೆ ವಿವರಿಸ್ತಾಳೆ. ಅದನ್ನು ವೆನ್ ಐ ಶಾಲ್ ಡೈ ಆ್ಯಂಡ್ ಕಟ್ ಹಿಮ್ ಔಟ್ ಇನ್ ಲಿಟ್ಲ್ ಸ್ಟಾರ್ಸ್ ಆ್ಯಂಡ್ ಹೆವನ್ ಆರ್ ಎಕ್ಸ್ಪ್ರೆಷನ್ ದ್ಯಾಟ್ ಕ್ಲಿಯರ್ಲಿ ರೆಫರ್ ಟು ಡೆತ್ ಆ್ಯಂಡ್ ಇಮಾರ್ಟಲಿಟಿ. ಸಾವು ಮತ್ತು ಶಾಶ್ವತತೆಯನ್ನು ಈ ರೀತಿ ಆಕೆ ವಿವರಿಸ್ತಾಳೆ. ಇಲ್ಲೂ ಕೂಡ ತಮ್ಮ ಉತ್ತರ ಇಲ್ಲಿ ವಿವರಿಸಲಾದಂಥ ಕೀ ಪಾಯಿಂಟ್ಗಳನ್ನು ಅಥವಾ ವ್ಯಾಲ್ಯೂ ಪಾಯಿಂಟ್ಗಳನ್ನು ಒಳಗೊಂಡು ತಮ್ಮ ಸ್ವಂತ ಶಬ್ದ ರಚನೆ ವಾಕ್ಯ ರಚನೆಯಲ್ಲಿ ಮೂಡಿ ಬಂದರೆ ತುಂಬ ಹೆಚ್ಚಿನ ಅಂಕಗಳನ್ನು ತಾವು ಗಳಿಸ್ಬೋದು. ಹಾಗಾದರೆ ಸ್ನೇಹಿತರೆ, ಈ ಒಂದು ಪಾಠದಿಂದ ಬರಬಹುದಾದಂಥ 6 ಅಂಕದ ಪ್ರಶ್ನೆಗಳು, ಅಂದರೆ ಸುಮಾರು 200 ಶಬ್ದಗಳಿಗೆ ಮೀರದಂತೆ ಉತ್ತರಿಸಬೇಕಾದಂಥ ಪ್ರಶ್ನೆಗಳು ಹೇಗಿದೆ ಅಂತ ನೋಡೋಣ. ಹೌ ಈಸ್ ದ ಇಂಟೆನ್ಸಿಟಿ ಆಫ್ ಲವ್ ಬಿಟ್ವೀನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಬ್ರಾಟ್ ಔಟ್ ಇನ್ ದ poem Romeo and Juliet? Between Romeo and Juliet, whose love do you think is more passionate and intense? Why? Whose love do you think is more passionate and intense? Romeo and Juliet, explain. ಇದನ್ನು 2017ರಲ್ಲಿ ಕೇಳಲಾದಂಥ ಪ್ರಶ್ನೆ. How did Romeo and Juliet express their romantic love feeling to each other in the poem Romeo and Juliet? Comment on the imagery of night, day, black, white in the poem. What purpose do they serve in highlighting the intensity of love? Between Romeo and Juliet, whose love do you think is more passionate and intense? ಈ ಎಲ್ಲ ಪ್ರಶ್ನೆಗಳನ್ನು ಕೇಳಬಹುದು. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದೇ ಉತ್ತರವನ್ನು ಸಾಮಾನ್ಯೀಕರಿಸಬೇಕು ಅಂತಂದರೆ ಈ ರೀತಿಯಾಗಿ ನಾವು ಹೇಳ್ಬೋದು. ಈ ಒಂದು ಪ್ರಶ್ನೋತ್ತರದ ಆರಂಭದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಚಿಕ್ಕದಾದಂಥ ಇಂಟ್ರೊಡಕ್ಷನನ್ನು ಕೊಟ್ಕೊಂಡು ರೋಮಿಯೋ ಮತ್ತು ಜೂಲಿಯಟ್ ತಮ್ಮ ಮನದಂಗಳದಲ್ಲಿ ಉಂಟಾದ ಭಾವನೆಗಳನ್ನು ಈ ಒಂದು ಪೋಯಮ್ನಲ್ಲಿ ಕಂಡುಕೊಳ್ತಾರೆ. ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡ್ತಾರೆ, ಹಾಗೆ ಒಬ್ಬರಿಂದ ಒಬ್ಬರು ಅಟ್ರ್ಯಾಕ್ಟ್ ಆಗಿರ್ತಾರೆ. ರೋಮಿಯೋ ತನ್ನ ಪ್ರೀತಿಯ ಜೂಲಿಯಟ್ಲನ್ನು ನೋಡಿ ಆಕೆಯ ಸೌಂದರ್ಯವನ್ನು ವರ್ಣಿಸ್ತಾಳೆ. ಆ ವರ್ಣನೆಯನ್ನು ನಾವಿಲ್ಲಿ ಹಲವಾರು ಇಮೇಜರಿಗಳು ಮತ್ತು ಸಿಮಿಲಿಗಳ ಮೂಲಕ ಕಂಡಿದ್ದೀವಿ. ಅವೆಲ್ಲವನ್ನು ತಾವಿಲ್ಲಿ ವಿವರಿಸಬೇಕಿರುತ್ತೆ. ಜೂಲಿಯಟ್ಸ್ ಬ್ಯೂಟಿ ಅನ್ನುವಂಥದ್ದು, ಆಕೆಯ ಸೌಂದರ್ಯ ಅನ್ನುವಂಥದ್ದು ಪ್ರಪಂಚಕ್ಕೆ ನಿಲುಕದಂಥದ್ದು. ಹಾಗೆ ಆಕೆಯನ್ನು ತನ್ನ ಕಲ್ಪನಾ ಲೋಕದಲ್ಲಿ ಆತ ಕರ್ಕೊಂಡು ಹೋಗ್ತಾನೆ. ಅವಳ ಸೌಂದರ್ಯ ಅನ್ನುವಂಥದ್ದು ಬೆಳಕಿಗೆ ಬೆಳಗೋದನ್ನು ಹೇಳುವಷ್ಟು ಅದ್ಭುತವಾದಂಥದ್ದು. ಹಾಗೆ ಅವಳನ್ನು ಈ ಈಥಿಯೋಪ್ಸ್ ಇಯರಿಂಗ್ ಅಥವಾ ಈಥಿಯೋಪ್ಸ್ ಜಿವಲ್ ಅಲ್ಲಿರುವಂಥ ಒಂದು ವಜ್ರಕ್ಕೆ ಹೋಲಿಸ್ತಾನೆ. ಹಾಗೆ ಅದರೊಂದಿಗೆ ಆತ ಕತ್ತಲೆಯ ರಾತ್ರಿಯಲ್ಲಿ ನಿಧಾನವಾಗಿ ಆಗಸದಿಂದ ಅಪ್ಸರೆಯಂತೆ ಇಳಿದು ಬರ್ತಿದ್ದಾಳೆ ಅಂತ ಆತ ಹೇಳ್ತಾನೆ. ಹಾಗೆ ಅವಳ ನೋಡಿದಾಕ್ಷಣ ಅವಳು ನಿಂತಂಥ ಸ್ಥಳವನ್ನೇ ತಾನು ನೋಡ್ತಾ ಇರ್ತಾನೆ. ಅವಳು ನಿಂತಂಥ ಸ್ಥಳವನ್ನಾಗಲಿ ಅವಳಿಗೆ ಸಂಬಂಧಿಸಿದಂಥ ವಸ್ತುಗಳನ್ನಾಗಲಿ ತಾನು ಮುಟ್ಟುವ ಮೂಲಕ ತನ್ನ ಕೈಗಳನ್ನು ಪಾವನಗೊಳಿಸ್ಕೋಬೇಕು ಅಂತ ನೋಡ್ತಾನೆ. ಅವಳ ನಿಂತಂಥ ಸ್ಥಳ ಆತನಿಗೆ ಪವಿತ್ರ ಸ್ಥಳವಾಗಿ ಅನಿಸುತ್ತೆ. ಹಾಗೆ ಆತನ ಕೈಗಳು ಕೂಡ ಪಾವನವಾಗ್ತವೆ ಅಂತ ಅಂದ್ಕೋತಾನೆ. ಹಾಗೆ ಅವಳ ಕೈಗಳನ್ನು ತಾನು ಸ್ಪರ್ಶಿಸಬೇಕು ಅಂದ್ಕೋತಾನೆ. ಹಾಗೆ ತನ್ನೊಳಗೆ ತಾನು ಕೇಳ್ಕೊತಾನೆ, ಯಾಕೆ ತಾನು ಅವಳನ್ನು ಇಷ್ಟೊಂದು ಪ್ರೀತಿಸ್ತೀನಿ ಅಂತ. ಅದಕ್ಕೆ ತಾನೇ ಉತ್ತರವನ್ನು ಕಂಡ್ಕೋತಾನೆ. ತನ್ನ ಹೃದಯ ಇನ್ನೂ ಅವಳನ್ನು ಇಷ್ಟೊಂದು ಪ್ರೀತಿಸೋದಕ್ಕೆ ಕಾರಣ ಅಂತಂದರೆ ಇಂಥ ಸೌಂದರ್ಯವನ್ನು ನಾನೆಂದೂ ನೋಡಿರಲಿಲ್ಲ, ಹಾಗಾಗಿ ಅವಳನ್ನು ಪ್ರೀತಿಸ್ತಿದ್ದೀನಿ ಅಂತ. ಹಾಗೆ ಅದು ತನ್ನ ಮೊದಲನೆಯ ನಿಜವಾದ ಪ್ರೀತಿ ಅಂತ ಕೂಡ ಆತ ಅಂದ್ಕೋತಾನೆ. ಆದರೂ ಕೂಡ ಜೂಲಿಯಟ್ ಆತನನ್ನು ನೋಡಿದಾಕ್ಷಣ ತನ್ನ ಯಾರು ಎನಿಮಿಯ ಫ್ಯಾಮಿಲಿಯಿಂದ ಇರುವಂಥ ಈ ಒಂದು ಯುವಕನನ್ನು ಕೂಡ ಆಕೆ ಪ್ರೀತಿಸ್ತಾಳೆ.
ಆ ಒಂದು ರಾತ್ರಿಯನ್ನು ಕರೀತಾಳೆ. ರಾತ್ರಿ ರೋಮಿಯೋನನ್ನು ಕರ್ಕೊಂಡು ಬರಲಿ ಅಂತ ಯೋಚಿಸ್ತಾಳೆ. ಹಾಗೆ ಆ ರಾತ್ರಿಯನ್ನು ಮಧುರವಾದ ರಾತ್ರಿ ಅಂತ ಕರೀತಾರೆ. ಯಾಕೆಂದರೆ ಆಕೆಗೆ ಆತನನ್ನು ಪರಿಚಯಿಸಿದ್ದು ಆ ರಾತ್ರಿ ಆಗಿರೋದ್ರಿಂದ. ಅದರೊಂದಿಗೆ ದಿನ ಮತ್ತು ರಾತ್ರಿ, ಬಿಳುಪು ಮತ್ತು ಕಪ್ಪುಗಳ ನಡುವಿನ ಮತ್ತೊಂದು ವರ್ಣನೆ ಇಲ್ಲಿದೆ. ನ್ಯೂ ಸ್ನೋ ಆನ್ ಅ ರೇಮಂಡ್ಸ್ ಬ್ಯಾಕ್ ಅಂತ ಕರೀತಾಳೆ. ಅಂದರೆ ಕಪ್ಪಾದ ಪಕ್ಷಿಯ ಬೆನ್ನಿನ ಮೇಲೆ ಹೇಗೆ ಹೊಸದಾದಂಥ ಸ್ನೋ ಬಿದ್ದಲ್ಲಿ ಹೊಳಪನ್ನು ಕಂಡುಕೊಳ್ಳುತ್ತೆ, ಆಕರ್ಷಿಸುತ್ತೆ, ಅದೇ ರೀತಿ ಆತ ತನ್ನ ಬದುಕಿಗೆ ಆಕರ್ಷಣೆ ಅಂತ ಕೇಳ್ತಾಳೆ. ಹಾಗೆ ಆತನ ಸೌಂದರ್ಯ ಮತ್ತು ಆತನ ಗ್ಲೋ ಏನಿದೆ ಅದು ನೈಟನ್ನು ಕೂಡ ಸರ್ಪಾಸ್ ಮಾಡೋದ್ರಿಂದ ರಾತ್ರಿ ವೇಳೆ ಬಾ ಅಂತ ಕರೀತಾಳೆ. ಆ್ಯಂಡ್ ಅದರೊಂದಿಗೆ ತನ್ನ ಸಾವಿನ ನಂತರ ಹಾಗೂ ಆತನ ಸಾವಿನ ನಂತರ ಆತನನ್ನು ಈ ರಾತ್ರಿ ಅನ್ನುವಂಥದ್ದು ದೂರ ಕೊಂಡೊಯ್ದು ಆತನ ದೇಹದಿಂದ ನಕ್ಷತ್ರಗಳನ್ನು ಮಾಡಿ ಆ ನಕ್ಷತ್ರಗಳ ಮೂಲಕ ಸ್ವರ್ಗದ ಏನು ಬಾಗಿಲನ್ನು, ಎಂಟ್ರೆನ್ಸನ್ನು ಅಲಂಕಾರಗೊಳಿಸಬೇಕು ಅಂತ ಆತನನ್ನು ಈ ಒಂದು ಸೂರ್ಯ ಚಂದ್ರರಿರುವವರೆಗೂ ಕೂಡ ಶಾಶ್ವತವಾಗಿಸಬೇಕು ಅಂತ ಅಂದ್ಕೋತಾಳೆ. ಇವೆಲ್ಲ ಕಾರಣಗಳಿಂದ ಆಕೆಯ ಪ್ರೀತಿಯಲ್ಲಿ ಹೆಚ್ಚಿನ ಪ್ಯಾಷನೇಟ್ ಅಥವಾ ಇಂಟೆನ್ಸ್ ಲವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳಲಾಗತ್ತೆ. ಸೊ ಸ್ನೇಹಿತರೆ, ಇವಿಷ್ಟು ಪ್ರಶ್ನೆಗಳನ್ನು ತಮ್ಮ ಈ ಮೊದಲನೆಯ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯೆಟಿಂದ ಕೇಳಬಹುದಾಗಿದ್ದು, ತಾವು ಈ ರೀತಿಯಲ್ಲಿ ಈ ಎಲ್ಲ ಪ್ರಶ್ನೋತ್ತರಗಳನ್ನು ತಾವು ಸಿದ್ಧತೆ ಮಾಡಿಕೊಂಡಿದ್ದಾದರೆ ಅತಿ ಹೆಚ್ಚಿನ ಅಂಕ ತಮಗೆ ಗಳಿಸೋದು ತುಂಬ ಸುಲಭವಾಗತ್ತೆ. ಧನ್ಯವಾದಗಳು.